ನಮ್ಮ ವಿಜಯ್ ಕಿರಗಂದೂರು ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್. ಸೊ ಹಾಗಾಗಿ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ನೀವೆಲ್ಲರೂ ಕೂಡ ಸಿನಿಮಾನ ನೋಡ್ತೀರಾ ಅಲ್ವಾ? ಸೊ ಓಕೆ, ಈಗ ಕಾರ್ಯಕ್ರಮ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಹೊಸಪೇಟೆ ನಮ್ಮ ಪವರ್ಸ್ ಮುಂಚೆ ಅದು ಕೂಡ ಸಂತೋಷ್ ಆನಂದರಾಮ್ ಸರ್ ನಿರ್ದೇಶನದ ರಾಘವೇಂದ್ರ ಸ್ಟೋರ್ಸ್ ಅಲ್ಲಿ ಅಂಡ್ ಯುವ ಸಿನಿಮಾದಲ್ಲಿ ಆ ಕಾರಣಕ್ಕಾಗಿ ಸಂತೋಷ್ ಸರ್ ಮತ್ತು ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಅಂಡ್ ಯುವ ಸರ್ ಅವರ ಲಾಂಚ್, ಅವರ ಎಂಟ್ರಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿರೋದು ತುಂಬಾ ಹೆಮ್ಮೆಯ ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅಲ್ಲ. ಅಂಡ್ ಈ ಒಂದು ಇವೆಂಟ್ ಬಂದಿರೋ ಈ ಒಂದು ರೀಸನ್ ಬಂದಿರೋದು ಇನ್ನೂ ಖುಷಿ. ನಾನು ಕೇಳಿದ್ದೆ ಇಲ್ಲಿ ದೊಡ್ಡ ಮನೆ ಫ್ಯಾನ್ಸ್ ಹೆಂಗಿರ್ತಾರೆ ಅಂತ, ಇವಾಗ ನೋಡಕ್ ಸಿಗ್ತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನನಗೆ ಮೊದಲನೇದಾಗಿ ಒಂದು ವಿಷಯ ಹಂಚ್ಕೋಬೇಕು. ಯಾಕಂದ್ರೆ ಮೊದಲನೇ ಸಿನಿಮಾ ಹೊಂಬಾಳೆ ಫಿಲ್ಮ್ಸ್ ಇಂದ ಬಂದಿದ್ದು ನಿನ್ನಿಂದಲೇ. ಅದರಲ್ಲಿ ನನ್ನ ಫಾದರ್ ಕೂಡ ನಟಿಸಿದ್ದಾರೆ. ಸೊ ಫಸ್ಟ್ ಸಿನಿಮಾದಲ್ಲಿ ಅವರಿದ್ರು, ಇವಾಗ ಲೇಟೆಸ್ಟ್ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಅಂಡ್ ತುಂಬಾ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ ವಿಜಯ್ ಸರ್ಗೆ, ಯೋಗಿ ಸರ್ಗೆ, ಕಾರ್ತಿಕ್ ಸರ್ಗೆ ಅಂಡ್ ಆಫ್ ಕೋರ್ಸ್ ನಮ್ಮ ಡೈರೆಕ್ಟರ್ ಸಂತೋಷ್ ಆನಂದರಾಮ್ ಸರ್ಗೆ. ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ ಅಂಡ್ ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಸಖತ್ ಇಷ್ಟ ಆಗತ್ತೆ. ನೋಡ್ತೀರಾ ಅಲ್ವಾ ಸಿನಿಮಾ? ನನ್ನ ಪಾತ್ರ ಫುಲ್ ಹೇಳ ಬರಲ್ವಾ? ನಾನು ಯುವ ಅವರ ಅಕ್ಕನಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಕಲರ್ ಹಾಕೊಂಡ್ಬಲ್ವಾ? ಬ್ಲಾಕ್ ಅಂಡ್ ಬ್ಲಾಕ್. ಅದೇ ನನ್ನ ಕಲರ್. ಸೊ ಒಂದು ಫ್ಯಾಮಿಲಿನಲ್ಲಿ ನಮಗಿರುವಂತಹ ಒಂದು ಬಾಂಡಿಂಗ್ ಎಷ್ಟೊಂದು ಸತಿ, ಎಸ್ಪೆಷಲಿ ಅಕ್ಕ ತಮ್ಮಂದ್ರಲ್ಲಿ ತುಂಬಾ ರೇಗ್ಸೋದು ಅದೆಲ್ಲ ಇರತ್ತೆ. ಅದ್ರ ಜೊತೆಗೆ ತುಂಬಾ ಪ್ರೀತಿ ಇರತ್ತೆ. ಆ ಪ್ರೀತಿನ ಪದಗಳಲ್ಲಿ ಹೇಳ್ಕೊಳ್ಳಲ್ಲ ಜಾಸ್ತಿ. ಅದು ಅವ್ರು ಮಾಡೋ ಕೆಲ್ಸಗಳಲ್ಲಿ, ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನ ತೋರ್ಸ್ಕೊತಾರೆ. ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಶನ್ಶಿಪ್ ಅಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗತ್ತೆ. ಸೋ ಮಚ್ ಫನ್ ಅಂಡ್ ಬಹಳಷ್ಟು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದೀನಿ ನಾನು. ಅಂಡ್ ಅದನ್ನೆಲ್ಲ ನಾವು ಥಿಯೇಟರ್ ಅಲ್ಲಿ ನೋಡಬಹುದು ಅಲ್ವಾ? 29ನೇ ತಾರೀಕು ನೋಡಬಹುದು. ಸರ್, ನಿಮ್ಮ ಮಾತು. ಅವರು ಎದೆ ಮೇಲೆ ಹೃದಯ ಮೇಲೆ ಅಪ್ಪು ಸರ್ನೇ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ. ಅವರು ಟಿ ಶರ್ಟ್ ಜೊತೆಲೆ ಬಂದ್ಬಿಟ್ಟಿದ್ದಾರೆ, ಪ್ರೀತಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಸರ್, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಹೊಂಬಾಳೆ ಸಂಸ್ಥೆ ಬಗ್ಗೆ ಏನು ಹೇಳೋಣ ನಾನು? ನಮ್ಮ ನಾಡು ಮತ್ತು ಕನ್ನಡ ಚಿತ್ರ ಮಂದಿರಗಳು ಯಾವ ಬರದಿಂದ ಒದ್ದಾಡ್ತಾ ಇದೆ. ಮಾರ್ಚ್ 29ಕ್ಕೆ ಅದು ನೀಗತ್ತೆ ಅನ್ನುವ ವಿಶ್ವಾಸ ನನಗೆ ಟ್ರೈಲರ್ ನೋಡಿದಾಗಂತೂ ಅನಿಸ್ತು. ನಾನು ಸಂತೋಷ್ ಸರಿಗೆ ಬಂದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ರೆ ಏನೂ ಕೇಳಲಿಲ್ಲ, ಒಂದೇ ಮಾತು ಹೇಳಿದೆ, ಥ್ಯಾಂಕ್ಸ್ ಅಂತ. ಪಾತ್ರ ಕೊಟ್ಟೋದಕ್ಕೆ ಹೌದು, ಬಟ್ ಕಳೆದ ವರ್ಷನೂ ತಗೊಳ್ಳಿ ಮತ್ತು ಈ ವರ್ಷದ ಬಿಗಿನಿಂಗಿಂದನೂ ತಗೊಳ್ಳಿ, ನಮಗೆ ಭರವಸೆನೇ ಇಲ್ಲದೆ ಇರುವಂಥ ಒಂದು ಪೊಸಿಷನ್ ಇಲ್ಲಿದ್ದಾಗ ತೊಡೆ ತಟ್ಟಿ ನಿಲ್ಲುವಂಥ ಕನ್ನಡ ಸಿನಿಮಾ ಒಂದು ಈಗ ಸದ್ಯಕ್ಕೆ ಇದೆ ಅಂತ ಹೇಳಿದ್ರೆ ಅದನ್ನು ತಂದಿದ್ದೆ ನೀವು. ಕನ್ನಡ ಪ್ರೇಕ್ಷಕನಾಗಿ, ಕನ್ನಡ ನಿರ್ದೇಶಕನಾಗಿ, ಮತ್ತೆ ಇಲ್ಲೇ ನನ್ನ ಅಳಿವು ಉಳಿವು ನೋಡ್ಕೋಬೇಕು ಅನ್ನುವಂತಹ ಒಬ್ಬ ಕನ್ನಡಿಗನಾಗಿ ನನಗೆ ತುಂಬ ಖುಷಿ, ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಅದು ಹೆಂಗಾಗತ್ತೆ ಅಂದ್ರೆ ನಮ್ಗೊಂಥರ ಸ್ವಲ್ಪ ಇಮೋಷನ್ಸ್ ಜಾಸ್ತಿ ಇರುತ್ತೆ. ನಾವು ಮೈತ್ರಿ ಮಾಡಿದಾಗಿಂದ ಅವ್ರ ಮನೆಯಲ್ಲಿ ಆಗ್ತಾ ಇತ್ತು, ಪಾರ್ವತಮ್ಮ ಅವ್ರು ನನಗೆ ಕೈಯಾರೆ ಊಟ ಹಾಕಿ ತಿನ್ನಪ್ಪ ಅಂತ ಹೇಳಿ ಹಾಗೆಲ್ಲ ನಾವು ಯುವ ನೋಡ್ಬೇಕಾದ್ರೆ ಹುಡುಗ ಆಗಿದ್ದ ಅಂತ. ಈಗ ಅವ್ನು ನಾಯಕ ನಟ ಆಗಿಲ್ಲ, ನಾಯಕನಾಗುವ ಪರಿಸ್ಥಿತಿಯಲ್ಲಿ ಬಂದಿದ್ದಾನಲ್ಲ, ಇಂಡಸ್ಟ್ರಿ ನೀಡಾಡೋ ಒಬ್ಬ ನಾಯಕನಾಗಿ ನಿಂತಿದ್ದಾನಲ್ಲ. ಅದಕ್ಕೋಸ್ಕರ ಒಬ್ಬ ಹಾರ್ಟ್ ಫೆಲ್ಟ್ ಅಭಿಮಾನಿಯಾಗಿ ಮತ್ತೆ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅದು ಹೇಳುವ ಅಂದ್ರೆ ಇವತ್ತು ನಾವು ಆಕ್ಟ್ ಮಾಡಿದೀವಿ, ಇಲ್ಲೊಂದು ಇದ್ರಲ್ಲಿ ಮಾಡಿದೀವಿ, ಹಂಗಾಗಿ ಎಲ್ಲರೂ ಹೊಗಳ್ಬೇಕು ಅಂತ ಹೇಳಿ ಅನ್ಸಿ ಹೇಳುವಂಥದ್ದು ಬೇರೆ. ಬಟ್ ಮಾತಿನ ಧಾಟಿಯಲ್ಲೇ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ದಟ್ ಇದು ಬೇಕೇ ಬೇಕಿತ್ತು. ಆಮೇಲೆ ಅದು ಟ್ರೈಲರ್ ನೋಡಾದ್ಮೇಲೆ ಒಂದೇ ಒಂದು ಟ್ರೈಲರ್ ಮುಗಿದ ಕೂಡಲೇ ಫಸ್ಟ್ ಟೈಮ್ ನಮ್ಗೆ ಅನ್ಸಿದ್ದು ಅನ್ನೋ ಒಂದು ಫೀಲಿಂಗ್ ಬರುತ್ತಲ್ಲ, ಅದು ತಂದು ಕೊಟ್ಟಕ್ಕೆ ಸಂಸ್ಥೆಗೆ. ಆಮೇಲೆ ಒಂದು ನಾವು ಹೇಳ್ತೀವಿ ಒಬ್ಬ ನಿರ್ಮಾಪಕರಿಗೆ ಒಂದು ಲೆವೆಲಿನ ಕಮಿಟ್ಮೆಂಟ್ ಇರ್ಬೋದು ಅಂತೇಳಿ, ಬಟ್ ಆ ಕಮಿಟ್ಮೆಂಟ್ ಲಿಮಿಟ್ ಎಷ್ಟಿದು ಅಂತ ಹೇಳಿದಾಗ ನೋಡಿ ಹೊಂಬಾಳೆ ನೋಡಿ ಕಲೀರಿ ಅನ್ನುವಂಥದ್ದು ಇವತ್ತು ಇಡೀ ಇಂಡಿಯಾದಲ್ಲಿ ಅದೊಂಥರ ಬೆಂಚ್ ಮಾರ್ಕ್ ಥರ ಆಗ್ಬಿಟ್ಟಿದೆ. ಅದು ಇವಾಗಿಂದಲ್ಲ, ನಾವು ನಿನ್ನಿಂದಲೇ ಆಗ್ತಾ ಇರ್ಬೇಕಾದ್ರೆ ನೋಡ್ತಾ ಇದ್ವಿ. ಅದು ಇವತ್ತು ನಾವು ಗೆದ್ದಿದೀವಿ ಅಂತಲ್ಲ, ಅದು ಹಣ ಯಾರ ಹತ್ರನೂ ಇರ್ಬೋದು, ಹಣ ಮಾಡ್ಬೋದು, ಬಟ್ ಒಂದು ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದು ಮತ್ತು ಕನ್ನಡದ ಬ್ರ್ಯಾಂಡ್ ಆಗಿ ನಿಲ್ಲುವಂಥದ್ದು. ಅದಕ್ಕೆ ಎಲ್ರಿಗೂ ಆ ತಂಡದಲ್ಲಿರುವಂಥ ಮುಖ್ಯವಾಗಿ ನಿರ್ಮಾಪಕರಾಗಿರುವಂಥ ವಿಜಯ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಆ್ಯಂಡ್ ನಾನು ಹೇಳ್ತೀನಿ ಅಂದರೆ
ಬೈ ಡಿಫಾಲ್ಟ್ ಆಗಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಸಂತೋಷ್ ಅವರು. ಬಟ್ ಬೈ ಡಿಫಾಲ್ಟ್ ಆಗಿ ಒಂದು ದೊಡ್ಡ ಮಳೆ ಬಂದು ಈ ಬರ ನೀಗತ್ತೆ. ಅದಕ್ಕೋಸ್ಕರ 29 ಯಾಕೆ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀನಿ. ಸೊ ಅದಕ್ಕಾಗಿ ಮತ್ತೆ ಎರಡಾಗಿ ಇಷ್ಟು ನಾನು ಯಾವತ್ತು ಈ ಇಂಥ ಸಂದರ್ಭಕ್ಕೆ ಬಂದಿಲ್ಲ. ಪೂ ಜೊತೆ ನಾರು ಸ್ವರ್ಗ ಸೇರ್ತು ಅಂದಂಗೆ ಈ ಹೊಸಪೇಟೆ ಅವರು ಅಪ್ಪು ಸರ್ ಮೇಲೆ ಇಟ್ಟಿರೋ ಪ್ರೀತಿಯ ಭಾಗವಾಗಿ ನಾನೂ ಭಾಗಿಯಾಗಿರೋದಕ್ಕೆ ತುಂಬಾ ಋಣಿ ಇದೆ. ನನ್ನಿ ಸರ್ ಪವರ್ಸ್ ಬಿಟ್ಟು ನಮ್ನೆಲ್ಲ ಬಿಟ್ಟು ಎಲ್ಲೂ ಹೋಗಿಲ್ಲ, ಬಿತ್ತು ಹೋಗಿದ್ದಾರೆ ನಿಮ್ಮಲ್ಲೆಲ್ಲೇ ಅಂತ ಅಪ್ಪು ಅಜರಾಮರ ಅಂತ ಹೇಳ್ತಾ ದೊಡ್ಡ ಮನೆ ದೊರೆಯ ಅಭಿಮಾನಿಗಳ ಕೋಟ್ಯಾಂತರ ಅಭಿಮಾನಿಗಳ ನೋವಿನ ಪದಗಳನ್ನ ಹಾಡಾಗಾಡಿದ್ವಿ. ಅದೇ ದೊಡ್ಡ ಮನೆ ದೊರೆ. ನಿಮ್ಮ ಬಗ್ಗೆ, ನಿಮ್ಮ ಯುವ ಚಿತ್ರದಲ್ಲಿ ನೀವು ಮಾಡಿದಂತಹ ಕೆಲಸದ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಭಾಳ ನೈಜವಾದಂಥ ಚಿತ್ರ, ಅಂದರೆ ತುಂಬ ಸಹಜವಾದಂಥ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟು. ಅದನ್ನು ದೃಶ್ಯವಾಗಿ ಕಟ್ಟೋದಲ್ಲಿ ನಮ್ಮ ಡೈರೆಕ್ಟರ್ ವಿಷನ್ ಜೊತೆ ನಾವೆಲ್ಲ ಕೆಲಸ ಮಾಡಿದ್ದೀವಿ. ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ DOP ಶ್ರೀಶಾ. ಸೊ ಎಲ್ಲರ ಕೊಲಾಬ್ರೇಷನಿಂದ ಈ ಒಂದು ದೃಶ್ಯವಾಗಿ ಅಂದರೆ ವಿಜುವಲ್ ಆಗಿ ಮೂಡಿ ಬಂದಿದೆ ಈ ಸಿನಿಮಾ. ಅಲ್ಲ ಸರ್, ಒಂದು ವಿಷುವಲ್ ಆಗಿ ಮೂಡ್ ಬಂದಿದೆ ಅಂತ ಹೇಳಿದ್ರು, ಹೊಸ ಊರೇ ಕಟ್ಟಬೇಕಲ್ಲ ಸರ್ ನೀವು, ಅಲ್ವಾ? ಇಲ್ಲ, ಸುಮಾರು ಚಾಲೆಂಜಸ್ ಇತ್ತು ಸಿನಿಮಾ ಮಾಡಬೇಕಾದ್ರೆ. ಅಂದರೆ ಇದರಲ್ಲಿ ತುಂಬ ವಿಜೃಂಭಣೆಯಾದಂಥ ಸೆಟ್ಟಿಗಳಿರಲಿಲ್ಲ. ಸಹಜವಾದ ವಿಷಯಗಳನ್ನೇ ಎಲಿವೇಟ್ ಮಾಡೋದು ಒಂದು ಜವಾಬ್ದಾರಿ ಇತ್ತು ನಮ್ಮೆಲ್ಲರ ಮೇಲೆ. ಅದನ್ನ ತುಂಬ ಪ್ರಯತ್ನ ಮಾಡಿದ್ದೀವಿ. ಸೊ ಆ ಥರ ಆಗಿದೆ. ಸೂಪರ್ ಸರ್. ನನಗೊಂದು ಪ್ರಶ್ನೆ, ಈಗ ಯಾಕೆ ಪಟಾಕಿ ಹೊಡಿತಾ ಇದ್ದಾರೆ ಅಂತ? ಓಕೆ ಸರ್, ನಮಸ್ತೆ. ಹೊಸಪೇಟೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನೋದಕ್ಕೆ ನಿಮ್ಮ ಮಾತು. ಮಳೆ ಫಿಲಮ್ಸ್ ಫಸ್ಟ್ ಫಿಲಮ್ ನಾನು ಕೆಲಸ ಮಾಡಿದ್ದೀನಿ. ಸಂತೋಷ್ ಆನಂದರಾಮ್ ಅವ್ರ ಫಸ್ಟ್ ಫಿಲಮ್ ಎಲ್ಲರಿಗೂ ಮಾತಾಡಿಸ್ತೀರಾ? ಇವತ್ತು ಮಾತಾಡ್ಲೇಬೇಕು. ನೀವೆರಡೇ ಮಾತಲ್ಲಿ ಮುಗಿಸ್ಬಿಟ್ರೆ ನಾವೆಲ್ಲ ಡಬ್ಬಿಂಗ್ ಹೋಗ್ಬಿಟ್ರೆ ಮೇಡಮ್ ಅದು ಒಂದು ಲಿಪ್ ಡ್ರೈ ಆಗಿದೆ ನೋಡಿ, ಅದೊಂದು ಆಗಿದೆ, ಉಸಿರು ಕೇಳ್ತಾ ಇದೆ ನೋಡಿ ಎಂತೆಲ್ಲ ಹೇಳ್ತಿದ್ದಾರೆ. ಸುಧಾರಾಣಿ ಮೇಡಮ್ ಅವರು ಕರೆಕ್ಟ್ ಅಂತಿದ್ದಾರೆ. ಅಚ್ಚುಟ್ಟನ್ನ ಎಷ್ಟು ಡಬ್ಬಿಂಗ್ ಮಾಡಿಲ್ಲ. ಸುಧಾರಾಣಿ ಮ್ಯಾಮ್ ಇಲ್ಲೆಲ್ಲ ಮಾತಾಡ್ಸು, ನೀನ್ ಮಾತಾಡ್ಸು ಅಂತಿದ್ದಾರೆ. ಸರ್ ಮಾತಾಡಿ ಸರ್. ಅಲ್ಲಿ ಕೂತ್ಕೊಂಡು ಮಾತಾಡಕ್ ಬರುತ್ತೆ, ಇಲ್ಲಿ ಮಾತಾಡಕ್ ಬರುತ್ತೆ. ಅಲ್ಲಿ ಎಷ್ಟು ಬೈತೀರ ನಮ್ಗೆ. ನನ್ನ ಜೀವನದ ಒಂದು ಪ್ರಾರ್ಥನೆ ಅಂತ ಹೇಳ್ತೇನೆ ನಾನು. ಈ ಹಾಡು ನೀವು ನಾವು ಸೇರಿ ಇವತ್ತು ಹಾಡುವ ಆ ಹಾಡಿನ ನಾದ ಎಲ್ರಿಗೂ ತಲುಪಲಿ, ವಿಶೇಷವಾಗಿ ಅಪ್ಪು ಸರ್ಗೆ ತಲುಪುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮ್ಯೂಸಿಕ್ ಪ್ಲೀಸ್. ಅದರ ಹೊರಗೆ ಬಂದು ಅದು ಇಂತಹ ಒಂದು ದೊಡ್ಡ ವ್ಯಕ್ತಿತ್ವವನ್ನ ಎದ್ದು ಅದು ನಮಗೆ ಕನ್ನಡಿಗರಿಗೆ ಹಗಲು ರಾತ್ರಿ, ನಾನು ಅದೇ ಹೇಳ್ತಿದ್ದೆ. ಈಗ ಕಳೆದ ವಾರ ಒಂದು ಕಡೆ ಕಾರ್ಯಕ್ರಮ ನೀಡಬೇಕಾದ್ರೆ ಜಕಾರ್ತಾದಲ್ಲಿ ಕಳೆದ ಶನಿವಾರ ನಾನು ಕಾರ್ಯಕ್ರಮ ನೀಡುತ್ತಿದ್ದೆ ಇಂಡೋನೇಷ್ಯಾನಲ್ಲಿ. ಅಪ್ಪು ಸರ್ ಬರ್ತ್ಡೇಗೆ ಒಂದಿನ ಹಿಂದೆ ನಾವು ಕಾರ್ಯಕ್ರಮ ಕೊಡ್ಬೇಕಾದ್ರೆ ಕನ್ನಡಿಗರಷ್ಟೇ ಅಲ್ಲ, ಬೇರೆ ಭಾಷೆ, ತೆಲುಗುನವರು, ತಮಿಳವರು ಎಲ್ಲರೂ ಈ ಹಾಡನ್ನು ಹಾಡ್ತಾ ಇದ್ರು. ನಾನು ಹಾಗಾಗಿ ಅಂತಹ ಒಂದು ವ್ಯಕ್ತಿತ್ವವನ್ನ ಈ ಹಾಡಿನ ಮೂಲಕ ಅವರು ತಮ್ಮ ಪದಗಳಲ್ಲಿ ವರ್ಣಿಸಿದ್ದಾರೆ. ನನ್ನ ಯಾವುದೋ ಜನ್ಮದ ಪುಣ್ಯ, ನಾನು ಇದಕ್ಕೆ ಒಂದು ಕಂಠವಾಗಿ ನಿಂತಿದ್ದೇನೆ. ಬಟ್ ನೀವು ಹೇಳ್ದಂಗೆ ಹೊಸಪೇಟೆ ಜನತೆ ಅಪ್ಪು ಸರ್ಗೆ ಅವ್ರಿಟ್ಟಿರುವಂತಹ ಪ್ರೀತಿಯ, ಬಹುಶಃ ಅದಕ್ಕೇನೆ ಅಪ್ಪು ಸರ್ಗೆ ಈ ಜಾಗ ಅಂದ್ರೆ ಬಹಳ ಅವರ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಜಾಗ ಹೊಸಪೇಟೆ. ಅಲ್ಲಿ ನಮ್ಮ ಯುವ ಚಿತ್ರದ ಈ ಒಂದು ಸಮಾರಂಭ ಏನಿದೆ ನಡೆಯೋದು ಬಹಳ ಶ್ರೇಷ್ಠ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿನ ಜನತೆ. ಈ ಮೂಲಕ ನಾಡಿನ ಜನತೆಗೆ ನಾನು ಕೇಳೋದೇನು ಅಂದ್ರೆ, ಇದು ನಾನು ಯುವ ಸರ್ಗೆ ಹೇಳ್ತಾ ಇದ್ದೆ, ಸರ್ ಬೇರೆಯವ್ರಿಗೆ ಇದು ಕರಿಯರ್, ನಿಮಗಿದು ಕರಿಯರ್ ಅಲ್ಲ, ನಿಮಗೆ ಜವಾಬ್ದಾರಿ. ಒಬ್ಬ ಹೀರೋ ಅಂದ್ರೆ ಇದೊಂದು ಇಟ್ಸ್ ಎ ಕರಿಯರ್, ಬಟ್ ಫಾರ್ ಹಿಮ್ ಇಟ್ಸ್ ನಾಟ್ ಜಸ್ಟ್ ಎ ಕರಿಯರ್, ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ವಿಚ್ ಹಿ ಈಸ್ ಡೂಯಿಂಗ್ ಸೋ ಬ್ಯೂಟಿಫುಲಿ. ಮತ್ತೊಮ್ಮೆ ಅವ್ರಿಗೆ ಮತ್ತೆ ಇಡೀ ಪರಿವಾರಕ್ಕೆ ನನ್ನ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನು ಹೇಳ್ತಾ, ಹೊಸಪೇಟೆ ಜನತೆ ಲವ್ ಯು. ಅಪ್ಪನ ಮಾಡಿದ್ರು, ಕೊನೆ ವಿನಯನೂ ಮಾಡಿದ್ರು. ಗುರುತು ನೀವು ಮಾಡಬೇಡಿ, ಆಗಲ್ಲ, ನಿಮ್ಗೆ ತಡ್ಕೊಳಕ್ಕಾಗಲ್ಲ, ಬೇಡ, ಒಳ್ಳೆ ಪರೀಕ್ಷೆ ನಾನೇ ಹೇಳ್ತೀನಿ, ಹೊಂಬಾಳೆ ಮಾಡಿಸಿದಾಗ ನೀವು ಒಬ್ಬ ತಂದೆಯಾಗಿ ಚೇರ್ನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದ್ವಿ. ನೀವು ಆ ಜವಾಬ್ದಾರಿ ತಗೋಬೇಡಿ, ನನಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದೀರ. ಶಾಸ್ತ್ರಾಂಗ ನಮಸ್ಕಾರ ಅಂದ್ರೆ ಅದು ಸರಿ ಅನಿಸುತ್ತೆ. ಇದು ನನ್ನ ಮಗನ ಒಬ್ಬಂದೇ ಸಿನಿಮಾ ಅಲ್ಲ, 4-5 ಜನ ಸೇರಿ ಸಿನಿಮಾ ಮಾಡಿದ್ದಾರೆ ಕಲಾವಿದರು. ಒಂದು ಕಲಾವಿದರ ಬಗ್ಗೆ ನಾನು ಮಾತಾಡಲೇಬೇಕು ಈ ಸಿನಿಮಾದಲ್ಲಿ. ಅವರು ನಮ್ಮ ತಂದೆಗೆ ಮಗಳಾಗಿ ಬಂದಿದ್ದಾರೆ, ನಮ್ಮ ಅಣ್ಣನಿಗೆ ಜೋಡಿಯಾಗಿ ಬಂದಿದ್ದಾರೆ, ನನ್ನ ಮಗನಿಗೆ ಟೀಚರ್ ಆಗಿ ಬಂದಿದ್ದಾರೆ. ಇತ್ತೀಚೆಗೆ ನನ್ನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ,
ಈಗ ನಮ್ಮ ಚಿಕ್ಕಮಗಳೂರಿಗೆ ತಾಯಾಗಿ ಬಂದಿದ್ದಾರೆ. ಸುಧಾರಾಗಿ ತುಂಬಾ ಥ್ಯಾಂಕ್ಸ್ ಅಮ್ಮ. ಕಾಂತಾರ ಚಿತ್ರದಲ್ಲಿ ನಮ್ಮ ಸಪ್ತಮಿಯವರು ಆಕ್ಟ್ ಮಾಡಿ ತುಂಬಾ ಫೇಮಸ್ ಆಗಿದೆ. ಈ ಸಿನಿಮಾದಲ್ಲಿ ಒಪ್ಪಿಕೊಂಡು ಒಬ್ಬ ಹೀರೋಯಿನ್ ಮಾಡಿ ಅವ್ರಿಗೂ ಒಳ್ಳೇದಾಗಲಿ. ಸಿನಿಮಾದಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಸುಮಾರು ಎಲ್ಲರೂ ನಾಚ್ಕೋಬೇಕಂತ. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಗೊತ್ತಾ, ಗುರುಗೆ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಎಲ್ಲರಿಗೂ ಮನಸ್ಸಿಂದ ಒಂದು ಆಸೆಯಿಂದ ಮಾಡಿದ್ರು. ಸರ್ ನಿಮ್ಮ ಮಗನ ಸಿನಿಮಾ ಚೆನ್ನಾಗಿ ಬರ್ಬೇಕು, ಚೆನ್ನಾಗಿ ಮಾಡ್ಬೇಕು, ಪ್ರೀತಿಯಿಂದ ಮಾಡಿದ್ರು. ಆ ಪ್ರೀತಿನೇ ಇವ, ಆ ಪ್ರೀತಿನೇ ಇವು. ನಿಮ್ ತಮ್ಮನ ಜಾಗ ತಗೋತಾರೆ, ಅದು ತಗೊಳ್ಳಕ್ಕೆ ಮಾರ್ಕೆಟ್ಲಿ ಮಾಡೋದಿಲ್ಲ ಕಡೆಗ, ಅದನ್ನ ಪಡ್ಕೋಬೇಕು ಅಂತ. ಅದನ್ನ ತಗೊಳಕ್ಕಾಗಲ್ಲಪ್ಪ, ಅದನ್ನ ಪಡ್ಕೋಬೇಕು. ಅವೆಲ್ಲೂ ಸಿಗಲ್ಲ. ಅವ್ರ 40 ವರ್ಷದಲ್ಲಿ 45 ವರ್ಷ ಸಿನಿಮಾ ರಂಗಕ್ಕೆ ಜೀವಿಸಿದ್ದಾರೆ. ನಾವು ದೇವರಾಗಿ ನೋಡ್ಬೇಕು, ನಾವು ಇರೋವರೆಗೂ ಸುತ್ತಮುತ್ತ ನಮ್ಮ ಜನರನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಆ ಗುಣ ನನಗೆ ಬಂದ್ಬಿಟ್ರೆ ನಮ್ಗೆ ಖುಷಿ ಆಗುತ್ತೆ, ಸಾಕು ಅನ್ಸುತ್ತೆ. ನಮ್ಮ ತಪ್ಪನಿಂದ ಬೇರೆ ಏನು ಬರೋದಿಲ್ಲ. ಅದು ಬಂದ್ಬಿಟ್ರೆ ಮಿಕ್ಕಿನೆಲ್ಲ ಹಿಂದೆ ಬರುತ್ತೆ. ಮುಖ್ಯವಾಗಿ ಅಭಿನಂದನೆ ಆಶೀರ್ವಾದ ಬೇಕು. ಏನು ಒಂದು ಸ್ನೇಹ ಅಂದ್ರೆ ಏನು, ಜವಾಬ್ದಾರಿ ಏನು, ಈ ಸಿನಿಮಾದ ಅದನ್ನ ಅವ್ರು ಬಿಟ್ಟಿಲ್ಲ. ನಿಮ್ಮ ಎಲ್ಲಿಗೆ ಅರ್ಪಿಸಿದ್ದಾರೆ. ಇನ್ನು ಮುಂದೆ ಯುವ ನಿಮ್ದು, ನೀವು ಬೆಳೆಸ್ಕೊಂಡು ಹೋಗ್ಬೇಕು ಅಷ್ಟೇ. ಮಾಡ್ತೀವಿ ಪಕ್ಕ ನಿಮ್ಮ ಅಮ್ಮ ಈಗ ಅಶ್ವಿನಿ ಇದ್ದಾರೆ, ಜಾಗ ಹೋಗ್ತಾ ಇದ್ದೀವಿ, ಜಾಗ ಮಾಡಿಲ್ಲ. ಎಲ್ಲೇ ಒಂದು ಕಡಿಯೋಕೆ ಬಿಡೋದ ಕಂಡ, ಕಡಿಯೋಕೆ ಇರೋದು ಕಲಿಕೆ ಇದ್ದೇ ಇರುತ್ತೆ. ಕಲಿಕೆ ಮಗು ಚೆನ್ನಾಗಿ ಬೆಳಿ ಮಗು, ದೇವರು ಒಳ್ಳೇದು ಮಾಡಿ. ಹೊಸಪೇಟೆಗೆ ಬಂದ್ರು ಅಂತ ನಾನು ಹುಟ್ಟೂರು ಬಂದಾಗ ಅನ್ಸುತ್ತೆ. ಗುರು ಬಗ್ಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಇದ್ದೇವೆ ನಮ್ಮ ಅಮ್ಮ ಹೇಳಿದ್ರು. ಸೊ ಗುರು ಮೊದಲನೇ ಸಲ ಹುಟ್ಟಾಗ ಫಸ್ಟ್ ಟೈಮ್ ಗುರುನ ನಮ್ಮ ತಾತ ನೋಡಿದಾಗ ನಮ್ಮ ತಾತಂಗೆ ಅವ್ರ ತಂದೆ ನೆನ್ಪಿಟ್ಟು ಬಂತಂತೆ. ಸೊ ಗುರು ಮತ್ತೆ ನಮ್ಮ ಮುತ್ತಾತ ನೋಡಕ್ಕೆ ತುಂಬಾ 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 ಹೋಲಿಕೆ ಇದೆ. ಸೊ ಆಮೇಲೆ ಗುರುದು ಟ್ರೈಲರ್ ಇವೆಲ್ಲ ನೋಡಿದಿರಲ್ಲ. ಸೊ ಗುರುದು ಒಂದು ಲುಕ್ ಇರ್ಬೋದು, ಆ ಪಂಚ್ ಇರ್ಬೋದು, ಆ ಫೈಟ್ ಇರ್ಬೋದು, ಎಲ್ಲದರಲ್ಲೂ ಅಷ್ಟೊಂದು ಫೋರ್ಸ್ ಇದೆ. ಏನಕ್ಕಂದ್ರೆ ಗುರು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾನೆ, ಅಷ್ಟೊಂದು ತಯಾರಿ ಮಾಡಿದ್ದಾನೆ. ಅದು ಅವನಿಗೋಸ್ಕರ, ನಮ್ಗೋಸ್ಕರ ಮತ್ತು ನಿಮ್ಗೋಸ್ಕರ. ಮತ್ತೆ ಅನಂತರಾಮ್ ಅವರು, ಗುರು ಅವರು, ಹೊಂಬಾಳೆ ಅವರು ಒಟ್ಟಿಗೆ ಬಂದಿದ್ದ ದಿನಾನೇ ಹೇಳ್ಬೋದು ಈ ಸಿನಿಮಾ ಸೂಪರ್ ಹಿಟ್ ಅಂತ. ನಾನೊಂದು ಎಲ್ಲರಿಗೂ ಚಾಲೆಂಜ್ ಹೇಳ್ತೀನಿ, ಈ ಸಿನಿಮಾ ನೋಡಿ ಯಾರು ಕಣ್ಣೀರ್ ಹಾಕಿ ಆಚೆ ಬರಕ್ ಸಾಧ್ಯನೇ ಇಲ್ಲ. ಕೊಟ್ಟಂತಹ ತಾಯಿ ಮಂಗಳಮ್ಮ, ಆದ್ರೆ ಇವತ್ತು ಬದುಕಿಗೆ ಶಕ್ತಿಯಾಗಿ ನಿಂತಹ ತಾಯಿ ಅಶ್ವಿನಿ ಮೇಡಮ್ ಅವರು. ಸೊ ಇವೆಲ್ಲರ ಆಶೀರ್ವಾದ ಇರ್ಬೇಕಾದ್ರೆ ಯಾರೇನ್ ಮಾಡಕ್ಕಾಗುತ್ತೆ, ಮುಂದಕ್ಕೆ ಇರುವ ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಇವಾಗ ಈಗ ನಾವು ಮಾತಾಡ್ಸಲ್ಲ, ಒಂದು ಗ್ರ್ಯಾಂಡ್ ಎಂಟ್ರಿ ಇದೆ, ಅವಾಗ ಮಾತಾಡ್ಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ರಾಗಣ್ಣ. ಇದಕ್ಕೆ ಮುಂಚೆ ಬಹಳ ಸತಿ ಚಿತ್ರೀಕರಣಕ್ಕೆಲ್ಲ ಬಂದಿದ್ದೀನಿ. ಆತರ ಒಂದೇ ದಿನ ಅನ್ಕೊಂಡ್ಬಿಟ್ಟೆ. ಇಲ್ಲ, ನನ್ನ ಕೆರಿಯರ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ತಂದ್ಕೊಟ್ಟಂತ ಕೆಲವು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದೆ. ಅದು ಶ್ರೀಗಂಧ ಆಗಿರ್ಬೋದು, ಅರ್ಗಿಣಿ ಆಗಿರ್ಬೋದು. ಹಾಗಾಗಿ ನನಗೆ ಈ ಜಾಗ ತುಂಬಾ ಒಂದು ಮನಸ್ಸಿಗೆ ಹತ್ರವಾದಂತ ಊರು. ಅಷ್ಟೇ ಅಭಿಮಾನ ಈ ಜನಗಳೆಲ್ಲ ನೀಡಿದ್ದಾರೆ. ಎಸ್ಪೆಷಲಿ ಅರ್ಗಿಣಿ ಸಿನಿಮಾ ಶೂಟ್ ಮಾಡುವಾಗ ಕೆಲವೊಂದು ಸೀನ್ಸ್ ಎಲ್ಲ ಶೂಟ್ ಮಾಡಿದಾಗ ಒಂಥರ ಲೈವ್ ಫೀಡ್ಬ್ಯಾಕ್ ಅನ್ನೋಂಗೆ ಅವರ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದಾರೆ. ಅದೊಂದು ವಿಶೇಷ. ಎರಡನೇದು, ಅಪ್ಪಾಜಿ ಅವ್ರ ಬ್ಯಾನರ್ ಇಂದ ಇಂಟ್ರೊಡ್ಯೂಸ್ ಆದೆ. ಅವ್ರ ಮನೆಯಲ್ಲಿ ಎಲ್ಲರ ಜೊತೆ ಆಕ್ಟ್ ಮಾಡುವಂತ ಒಂದು ಅವಕಾಶ, ಸೌಭಾಗ್ಯ ನನಗೆ ಸಿಕ್ಕಿದೆ. ಜೊತೆಗೆ ಹೊಂಬಾಳೆ ಮೂವೀಸ್, ಹೊಂಬಾಳೆ ಫಿಲ್ಮ್ಸ್ ಅವರ ಮೊದಲನೇ ಚಿತ್ರದಿಂದ ಆಲ್ಮೋಸ್ಟ್ ಅವರೆಲ್ಲ ಪ್ರೊಡಕ್ಷನ್ಸ್ ಅಲ್ಲೂ ಇಲ್ಲ ತೆರೆ ಹಿಂದೆ ಕೆಲಸ ಮಾಡಿದೀನಿ, ಇಲ್ಲ ಕ್ಯಾಮ್ರಾ ಮುಂದೆ ಇದ್ದು ಕೆಲಸ ಮಾಡಿ ಕೂಡ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ವೆರಿ ಸ್ಪೆಷಲ್ ಡೇ ಅಂಡ್ ಐ ಆಮ್ ಗ್ಲಾಡ್ ಅಂಡ್ ಹ್ಯಾಪಿ ಟು ಬಿ ಹಿಯರ್. ಅಂಡ್ ಮೇಡಮ್, ಯುವ ಚಿತ್ರದ ಮೂಲಕ ದೊಡ್ಡ ಮನೆಯ ಕೂಸು ನಮ್ಮ ಅಪ್ಪು ಸರ್ ಅವರ ಪ್ರೀತಿಯ ಮಗ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವರ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಏನ್ ಹೇಳಿ, ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ಅದೇ ಒಂದು ಡೆಡಿಕೇಶನ್, ಶ್ರದ್ಧೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿನಯ, ಅದು ಹಾಗೆ ಅಫ್ಕೋರ್ಸ್ ಟ್ಯಾಲೆಂಟ್ ತರ ಒಳ್ಳೆ ಗುಣಗಳು ರಕ್ತಗತವಾಗಿ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. ಅಂಡ್ ಅವ್ರ ತಂದೆಯವ್ರು ಹೇಳ್ದಂಗೆ ಈಗ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಅದನ್ನ ಅವ್ರು ಕಂಟಿನ್ಯೂ ಮಾಡಲಿ. ಅಂಡ್ ಐ ಆಮ್ ಶ್ಯೂರ್ ಹಿ ವಿಲ್ ಬಿ ವೆರಿ ವೆರಿ ಸಕ್ಸಸ್ಫುಲ್. ಏಕೆಂದ್ರೆ ಇಷ್ಟು ಜನದ, ಇಡೀ ಕರ್ನಾಟಕದ ಒಂದು ಪ್ರೋತ್ಸಾಹ, ಪ್ರೀತಿ ಅವ್ರಿಗಿರೋದ್ರಿಂದ
ಅವರು ಯಶಸ್ವಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಹೊಸಪೇಟೆಯ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಮತ್ತು ಕನ್ನಡ ಚಿತ್ರಗಳನ್ನು ಯಾವತ್ತೂ ಹೊಸಪೇಟೆಯಿಂದ ಪೋಷಿಸ್ತಾ ಇರುವಂಥ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಅನಂತಾನಂತ ವಂದನೆಗಳು. ಇವತ್ತು ಯುವ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ಗೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಯುವ ಚಿತ್ರದ ಮುಖಾಂತರ ಕನ್ನಡಕ್ಕೆ ಮತ್ತೊಬ್ಬ ಯುವ ನಟ, ಬಹು ನಿರೀಕ್ಷೆಯನ್ನ ನಾವೆಲ್ಲರೂ ಇಟ್ಟಿರ್ತಕ್ಕಂಥ ಯುವರಾಜ್ ಕುಮಾರ್ ಅವರನ್ನ ಈ ಚಿತ್ರದ ಮುಖಾಂತರ ಸ್ವಾಗತಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್. ಯುವ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಆಫ್ ದಿ ಕ್ಯಾಮ್ರಾ ಇಷ್ಟೆಲ್ಲ ಆಕ್ಟ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ನಮ್ಮೂರ್ನವ್ರು ಒಂದು ತುಂಬಾ ಅಭಿಮಾನದಿಂದ ಮತ್ತೆ ಈ ತರ ಇದು ಅಪರಾಧ ಮೇಡಮ್. ಈ ಅಪರಾಧಕ್ಕೆ ನಿಮ್ಮ ಶಿಕ್ಷೆಯ ಮಾತೇನಾದ್ರು ಆಮೇಲೆ ವಿಚಾರಿಸ್ಕೊತೀನಿ. ಆಮೇಲೆ ಒಂದೇ ಊರಿಗೆಲ್ಲ ಟಿಕೆಟೇ ಕಟ್ ಮಾಡ್ಬಿಡ್ತಾರೆ. ಅಂಡ್ ಸರ್, ಹೊಂಬಾಳೆ ಸಿನಿಮಾಸ್ ಆಗಿರ್ಬೋದು ಅಥವಾ ಸಂತೋಷ್ ಸರ್ ಅವರ ಜೊತೆ ನಿಮ್ಮ ಪಯಣ ಆಗಿರ್ಬೋದು, ಅದು ನಿರಂತರವಾಗಿ ನಡೀತದೆ. ನಿಜ ಹೇಳ್ಬೇಕಂದ್ರೆ ನೀವು ಒಂಥರ ಆಸ್ಥಾನ ಕಲಾವಿದ್ರು, ನೀವೆಲ್ಲದೆ ಅವ್ರ ಸಿನಿಮಾನೇ ಮಾಡಲ್ಲ ಅಂತ ಇರ್ತಾರೆ. ಸೊ ಆ ನಂಟಿನ ಬಗ್ಗೆ ಹೇಳಿ ಸರ್. ಹೊಂಬಾಳೆ ಸಿನಿಮಾಸ್ನ ಮೊದಲ ಚಿತ್ರದಿಂದನೂ ಕೂಡ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ. ಇವತ್ತು ಆ ಸಂಸ್ಥೆಯ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಈ ಸಿನಿಮಾದಲ್ಲೂ ಇದ್ದೀನಿ. ಹೊಂಬಾಳೆ ಸಿನಿಮಾಸ್, ಹೊಂಬಾಳೆ ಫಿಲ್ಮ್ಸ್ ಅಂದರೆ ನನಗೊಂಥರ ಮನೆ ಇದ್ದಂಗೆ. ಭಾಳ ಆರಾಮಾಗಿ ಬರ್ತೀನಿ, ಆರಾಮಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿ ಮನೆಗೆ ಹೋಗ್ತೀನಿ. ಅವರು ನಮ್ಮನ್ನು ಭಾಳ ಆರಾಮಾಗಿ ನೋಡ್ಕೊತಾರೆ. ಒಂದೇನಂದರೆ ಕಲಾವಿದರಿಗೆ ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂದಾಗ ಅದರ ಅಟ್ಮಾಸ್ಫಿಯರು ಭಾಳ ಆರಾಮಾಗಿರಬೇಕು, ನಮ್ಮನ್ನು ಭಾಳ ಸುಖವಾಗಿ ನೋಡ್ಕೋಬೇಕು. ನಮಗೆ ಬೇರೆ ಯಾವ ತರಹದ ತ್ರಾಸನೂ ಅವರು ಕೊಡಬಾರ್ದು. ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಹೊಂಬಾಳೆ ಫಿಲಮ್ಸ್. ನಮ್ಮನ್ನು ಮನೆ ಮಕ್ಕಳ ಥರ ನೋಡ್ಕೋತಾರೆ. ಮಕ್ಕಳನ್ನ ಪ್ಯಾಂಪರ್ ಮಾಡ್ದಂಗೆ, ಮುದ್ದು ಮಾಡ್ದಂಗೆ ನಮ್ಮನ್ನು ಮುದ್ದಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರವಾಗಿ ಅವ್ರ ಜೊತೆ ಒಂದು ಕೆಲಸ ನಡೀತಾನೆ ಇದೆ. ಅವರು ಭಾಳ ಪ್ರೀತಿಯಿಂದ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆ ಪ್ರೀತಿಗೆ ನಾನು ಹೊಂಬಾಳೆ ಫಿಲಮ್ಸ್ಗೆ ಆಭಾರಿಯಾಗಿದ್ದೀನಿ. ಡ್ಯಾನ್ಸ್ಗೆ ಕೇಳಿದ್ರು, ನಾನು ಅವಾಗಿನ್ನೂ ಮಾಸ್ಟರ್ ಆಗಿರಲಿಲ್ಲ, ಅದು ನೆನಪಲ್ಲಿ ಇಟ್ಕೊಂಡು ಇದನ್ನು ಕೊಟ್ಟರು. ಥ್ಯಾಂಕ್ ಯು ಸರ್. ಹಾಗೆ ಹೊಂಬಾಳೆ ಪಿಕ್ಚರು ಅಷ್ಟೇ, ನಿನಗಾಗಿ ಅಲ್ಲಿಂದ ಅಸ್ಟೆಂಟ್ ವರ್ಕ್ ಮಾಡಿ ಯುವವರೆಗೂ ಮಾಡ್ಕೊಂಬಂದೆ. ನಾವೇನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಹೊಂಬಾಳೆ ಪಿಕ್ಚರ್ಸ್, ವಿಜಯ್ ಸರ್. ಇನ್ನು ಹೀರೋ ಸರ್, ನಮ್ಮ ಯುವ ಸರ್ ಫುಲ್ ಡೆಡಿಕೇಟು. ಇಲ್ಲ ಮಾಸ್ಟರ್ ಸೂಪರಾಗಿ ಬರಬೇಕು ಅಂತ ತುಂಬಾ ಕಷ್ಟಪಟ್ಟರು, ತುಂಬಾ ಕಷ್ಟಪಟ್ಟು ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಸರ್. ನಾವಿರೋದು ಇವಾಗ ಹೊಸಪೇಟೆ, ಇದು ಅಪ್ಪು ಸಾರ್ ಕೋಟೆ, ಶುರುವಾಗಿದೆ ಯುವರಾಜನ ಬೇಟೆ. ಇಷ್ಟಪಟ್ಟೆ ಪಡ್ತೀರಾ ಸಿಕ್ಕಾಪಟ್ಟೆ. ಥ್ಯಾಂಕ್ ಯು ಲವ್ ಯು. ಜಯ ಆಂಜನೇಯ. ಸರ್ ನೀವು ಏನಾದ್ರು ಹೇಳಿ ಸರ್. ನಾವಿರೋದು ಹೊಸಪೇಟೆ ಕೋಟೆ. ನೀವು ಹೇಳ್ಕೊಡಿ ಮಾಸ್ಟರ್ ಅವ್ರಿಗೆ ಒಂದು ಹೇಳಿ. ಒಂದು ಪಂಚ್ ಡೈಲಾಗ್ ಹೇಳಲೇಬೇಕು ಇವತ್ತು. ನೀವು ಪಂಚ್ ಹೊಡಿಯೋದನ್ನ ಹೆಂಗ್ ಕೊಡ್ತೀರಲ್ವಾ? ಹೇಳಿ. ಮಾಸ್ಟರ್ ಒಂದು ಡೈಲಾಗ್ ಹೇಳ್ಕೊಡಿ ಮಾಸ್ಟರ್ ಅವ್ರಿಗೆ. ನಾವೀಗಿರೋದು ಹೊಸಪೇಟೆ, ಇದು ಅಪ್ಪು ಸಾರ್ ಕೋಟೆ, ಶುರುವಾಗಿದೆ ಯುವರಾಜನ ಬೇಟೆ. ಇಷ್ಟಪಟ್ಟೇ ಪಡ್ತಾರೆ ಸಿಕ್ಕಾಪಟ್ಟೆ. ಲವ್ ಯು. ಅದಾದ್ಮೇಲೆ ಈಗಾಗಲೇ ಎಲ್ಲ ಟೆಕ್ನಿಷಿಯನ್ಸ್ ಮಾತಾಡಿದ್ದಾರೆ ಮತ್ತು ನಟರು ಮಾತಾಡಿದ್ದಾರೆ. ನೆಕ್ಸ್ಟ್ ಡೈರೆಕ್ಟರ್ ಬಂದಾಗ ಹೇಳ್ತಾರೆ. ಸೊ ನಾವು ಮಾತಾಡೋದೇನಿಲ್ಲ, ನಾವು ಮಾತಾಡೋದೇನಿದ್ರು ಪಿಕ್ಚರ್ ರಿಲೀಸ್ ಆದ್ಮೇಲೆ. ಪಿಕ್ಚರ್ ನೋಡಿದೀವಿ, ಬಹಳ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆ ಸಾಂಸಾರಿಕ ಚಿತ್ರ ಅಂತ ಹೇಳ್ಕೊಳ್ಳೆ, ಮತ್ತು ಮಾಸ್ಗೆ ಏನ್ ಬೇಕು ಎಲ್ಲವೂ ಇದೆ. ಸೊ ಹಾಗಾಗಿ 100% ಕಾನ್ಫಿಡೆಂಟ್ ಹೇಳ್ತೀರಿ ಈ ಸರಿ ಯುವ ಅವರು 6 ಅಲ್ಲ ಅದಕ್ಕಿಂತ ಮೇಲೆ ಇದೆ, ಹೊಡೆದೇ ಹೊಡಿತಾರೆ. ಆಲ್ ದಿ ವೆರಿ ಬೆಸ್ಟ್. ಕನ್ನಡ ಸಿನಿಮಾಗಳ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಇಡೀ ಯುವ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ನಿಮ್ಮ ತಂಡದಲ್ಲಿ ಒಂದು ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ನಿಮ್ಮೆಲ್ರಿಗೂ ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಶ್ವಿಕಾ. ನಾವು ಲಾಸ್ಟ್ ಟೈಮು ಯುವರತ್ನ ಚಿತ್ರದ ಪ್ರಚಾರಕ್ಕೆ ಬಂದಿದ್ವಿ. ಬಳ್ಳಾರಿಗೆ ಬಂದು ಅಲ್ಲಿಂದ ಹಾಗೆ ಕರ್ನಾಟಕದ ಒಂದು 15 ಜಿಲ್ಲೆಗಳಿಗೆ ಹೋದ್ವಿ. ಯುವರತ್ನ ಇಂದ ಯುವವರೆಗೂ ನಂದೊಂದು ಚಾಲೆಂಜಿಂಗ್ ಜರ್ನಿ ಅದು. ನಾನು ಕಳ್ಕೊಂಡಿದ್ದು ನನ್ನ ಅಣ್ಣ, ನನ್ನ ರತ್ನ, ಕರ್ನಾಟಕದ ರಾಜರತ್ನ ಅಪ್ಪು ಅಣ್ಣನ. ಆದರೆ
ಅಲ್ಲಿಂದ ಪ್ರತಿ ಕ್ಷಣನೂ ನನ್ನನ್ನು ಒಬ್ಬಂಟಿಯಾಗಿ ಬಿಡದೇ ಇದ್ದಿದ್ದು ನೀವುಗಳು ಎಲ್ಲ. ಅವರ ಅಭಿಮಾನಿಗಳು ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರಿ, ಆಶೀರ್ವಾದ ಮಾಡಿದ್ರಿ. ಸೊ ಅಲ್ಲಿಂದ ಇವತ್ತು ಯುವವರೆಗೂ ನಾನು ಬಂದಿದ್ದೀನಿ ಅಂದರೆ ಅದು ಪ್ರತಿಯೊಂದು ನಿಮ್ಮೊಬ್ಬೊಬ್ಬರ ಹಾರೈಕೆ, ಆಶೀರ್ವಾದ. ಸೊ ಈ ಸಿನಿಮಾ ಆಗಕ್ಕೆ ಕಾರಣ ಅಶ್ವಿನಿ ಮೇಡಮ್. ಅಂದರೆ ಅವರು ವಿಜಯ್ ಸರ್ಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಒಂದು ಸಿನಿಮಾ ಮಾಡಬೇಕು ಗುರುಗೆ ಅಂತ. ಅಲ್ಲಿಂದ ವಿಜಯ್ ಸರ್ ನನ್ನನ್ನು ಕೇಳಿದ್ರು, ನೀನು ಸಿನಿಮಾ ಮಾಡಬೇಕು, ನಾವು ಗುರುನ್ ಲಾಂಚ್ ಮಾಡಬೇಕು ಅಂತ. ಸೊ ಒಂದು ಫೋನ್ ಕರೆ ಇಲ್ಲಿವರೆಗೂ ಈ ಸಿನಿಮಾನ ಕರ್ಕೊಂಡ್ಬಂದಿದೆ. ಮತ್ತು ವಿಜಯ್ ಸರ್, ಹೊಂಬಾಳೆ ಸಂಸ್ಥೆ, ನಾನು ಹೇಳಲೇಬೇಕು, ಅವರು ಒಂದೇ ಮಾತಾಡಿದ್ದು, ಗುರುನ ನಾವು ನಮ್ಮ ಜವಾಬ್ದಾರಿಯಾಗಿ ತಗೊಂಡು ಸಿನಿಮಾನ ಮಾಡಬೇಕು, ಆ ಸಿನಿಮಾನ ನಾವು ನಿಲ್ಲಿಸ್ಬೇಕು. ಅದಕ್ಕೆ ಸಿಕ್ಕಿದಂಥ ನನ್ನ ತಂಡ ಎಲ್ಲರೂ, ನನ್ನ ಕ್ಯಾಮರಾಮನ್ ಶ್ರೀಶಾ ಇವತ್ತು ಬಂದಿಲ್ಲ, ಚೆನ್ನೈಗೆ ಹೋಗಿದ್ದಾರೆ ಸಿನಿಮಾದ ಅಪ್ಲೋಡ್ಗೆ. ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಅವರು ಬಂದಿಲ್ಲ, ಅವರು ಕೆಲಸದಲ್ಲಿ ತೊಡಗಿದ್ದಾರೆ. ನನ್ನ ಆರ್ಟ್ ಡೈರೆಕ್ಟರ್ ವಿಶ್ವಾಸ್, ಫೈಟ್ ಮಾಸ್ಟರ್ ಅರ್ಜುನ್, ಡ್ಯಾನ್ಸ್ ಮಾಸ್ಟರ್ ಮೋಹನ್, ನನ್ನ ಎಡಿಟರ್ ಕಮ್ ಕಲರಿಸ್ಟ್ ಆಶಿಕ್, ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯೋಗಿ ಅವರು, ಮತ್ತು ಇಡೀ ಹೊಂಬಾಳೆ ತಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಗುರುನ ಒಂದೊಂದು ದಿನಾನು ನಾವು ಶೂಟ್ ಮಾಡುವಾಗ ಪ್ರತಿ ದಿನವೂ ಸರ್ಪ್ರೈಸ್ ಆಗಿತ್ತು. ಗುರು ಇಸ್ ಅ ವೆರಿ ಇಂಟೆನ್ಸ್ ಆಕ್ಟರ್. ಫಸ್ಟ್ ಸಿನಿಮಾ ಅಂತ ನಿಮ್ಗೆಲ್ಲರೂ ಅನಿಸ್ತಾ? ನನಗೂ ಅನ್ನಿಸ್ಲಿಲ್ಲ. ತುಂಬ ತೀಕ್ಷ್ಣವಾದ ಕಣ್ಣು. ಸೊ ಫಸ್ಟ್ ಶಾಟ್ ಗುರುದ್ ನಾವು ತೆಗೆದಿದ್ದು ಫೈಟಿಂದ ಶುರು ಮಾಡಿದ್ವಿ, ಓಡೋ ಶಾಟ್. ಸೊ ನನಗೊಂದ್ಸತಿ ಅದು ಇಂಟರ್ವ್ಯೂಲ್ ಓದಿದ ನೆನಪು. ರಜನಿಕಾಂತ್ ಅವರ ಮೊದಲನೇ ಸಿನಿಮಾ ಅಪೂರ್ವ ರಾಗಗಳಲ್ಲಿ ಗೇಟ್ ತೆಗೆಯೋ ಶಾಟ್ ಇಟ್ರಂತೆ ಫಸ್ಟ್. ಯಾಕಂದ್ರೆ ಅಲ್ಲಿಂದ ಜೀವನ ಶುರುವಾಗ್ಲಿ, ಒಂದು ಹೊಸ ಜರ್ನಿ ಶುರುವಾಗ್ಲಿ ಅಂತ. ನಾವಿಲ್ಲಿ ಫಸ್ಟ್ ಶಾಟ್ ಗುರುದು ಓಡೋ ಶಾಟ್ ಇಟ್ವಿ, ಯಾಕಂದ್ರೆ ಈ ಕುದುರೆ ಓಡ್ತಾನೇ ಇರಬೇಕು. ಸೊ ಆ ಒಂದು ನನಗೆ ಈ ಸಿನಿಮಾ ಮಾಡುವಾಗ ತುಂಬಾ ನೆನಪುಗಳಿದೆ. ಅದರಲ್ಲೂ ಅಪ್ಪು ಅಣ್ಣನ ನೆನಪು ತುಂಬಾಗಳಿದೆ, ತುಂಬಾ ಅಂದ್ರೆ ತುಂಬಾನೇ ಇದೆ. ಅಂದ್ರೆ ನಾನು ಕಂಡುಕೊಂಡಂತ ವ್ಯತ್ಯಾಸ ಒಬ್ಬ ರಾಜನಿಗೂ ಒಬ್ಬ ರಾಜಕುಮಾರನಿಗೂ ಏನಂದ್ರೆ, ರಾಜನಿಗೂ ಸೈನ್ಯ ಇರುತ್ತೆ, ರಾಜಕುಮಾರನಿಗೂ ಸೈನ್ಯ ಇತ್ತು. ರಾಜ ಯುದ್ಧ ಮಾಡ್ದ, ರಾಜಕುಮಾರ ಬರೀ ಪ್ರೀತಿ ತೋರಿಸ್ದ. ಅಪ್ಪು ಸರ್ ನನಗೆ ತುಂಬಾ ಕೌಟುಂಬಿಕ ಮೌಲ್ಯಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ. ಒಂದು ಸಂಡೆ ಬೆಲೆ ನನಗೆ ಗೊತ್ತು, ಅವ್ರು ಕಲಿಸ್ಕೊಟ್ಟು ಹೋಗಿದ್ದಾರೆ. ಕುಟುಂಬಕ್ಕೆ ಟೈಮ್ ಕೊಡ್ಬೇಕು, ಸ್ನೇಹಿತರಿಗೆ ಟೈಮ್ ಕೊಡ್ಬೇಕು. ಇವತ್ತು ಆ ಕುಟುಂಬಗಳ ಜೊತೆ ಟೈಮ್ ಕೊಡಕ್ ಆಗದೆ ಲಾಸ್ಟ್ 9-10 ತಿಂಗಳಿಂದ ಕೆಲಸ ಮಾಡಿರುವಂತ ಎಲ್ಲ ನನ್ನ ಟೆಕ್ನಿಷಿಯನ್ ಕುಟುಂಬಗಳಿಗೂ ನಾನು ಈ ಸ್ಟೇಜ್ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಕುಟುಂಬಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅವರೆಲ್ಲರೂ ನಮ್ಮನ್ನ ನೈಟ್ ಅಂಡ್ ಡೇ ಕೈಗೆ ಸಿಗದೆ ಇದ್ರು ಬೇರೆ ಮಾಡಿದ್ದಾರೆ, ಈ ಸಿನಿಮಾ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತ. ಮತ್ತು ನನ್ನ ತಾರಾಗಣ ಸಪ್ತಮಿ ಗೌಡ ತುಂಬಾ ಅದ್ಭುತ ಕಲಾವಿದೆ. ಕಾಂತಾರ ಆದ್ಮೇಲೆ ಈ ಸಿನಿಮಾನ ತುಂಬಾ ಚೆನ್ನಾಗಿ ಒಂದು ಡಿಫರೆಂಟ್ ಶೇಡಲ್ಲಿ ಕಾಣಿಸ್ತಾರೆ. ಅಂಡ್ ಅಚ್ಯುತ್ ಸರ್, ಸುಧಾರಾಣಿ ಮೇಡಮ್, ಹಿತಾ, ಸಾಕಷ್ಟು ಜನರ, ಕಿಶೋರ್ ಸರ್ ಇವತ್ತು ಬಂದಿಲ್ಲ. ಸೊ ಒಂದು ದೊಡ್ಡ ತಾರಾಗಣದ ಸಿನಿಮಾ. ಸೊ ನೀವು 29ನೇ ತಾರೀಕು ಥಿಯೇಟರ್ಗಳಿಗೆ ಬಂದು ಈ ಸಿನಿಮಾನ ಹರಿಸ್ಬೇಕು, ಬೆನ್ ತಟ್ಟಬೇಕು. ಕಾರಣ ಕನ್ನಡ ಚಿತ್ರರಂಗವನ್ನ 70 ವರ್ಷಗಳಿಂದ ಕಟ್ಟಿದಂತ ಒಂದು ಮನೆ, ದೊಡ್ಡ ಮನೆ. ಅಣ್ಣವರು ಯಾವುದೇ ಭಾಷೆಗೆ ಹೋಗದೆ ಶುರು ಮಾಡಿದಂಥದ್ದು ಒಂದು ದೊಡ್ಡ ಕ್ರಾಂತಿ ಅದು. ಅವ್ರು ಇದೇ ಭಾಷೆಯಲ್ಲಿ, ಇದೇ ಮಣ್ಣು, ಇದೇ ಕನ್ನಡ ಸಿನಿಮಾ ಮಾಡ್ತೀನಿ, ಕನ್ನಡಿಗರ ಜೊತೆ ಇರ್ತೀನಿ ಅಂತ ಬೆಳ್ಕೊಂಬಂದಂಥ ಮನೆ. ಮತ್ತು ಅವರ ಸಜ್ಜನಿಕೆ, ಸಹೃದಯ, ಸರಳತೆ, ಇವತ್ತು ಅದೊಂದು ಪರಂಪರೆ, ಆ ಕ್ಯಾರೆಕ್ಟರ್ ಒಂದು ಪರಂಪರೆ. ಆ ಪರಂಪರೆನ ಇವತ್ತು ಗುರು ಮುಂದುವರ್ಸಕ್ ಮುಂದೆ ಬಂದಿದ್ದಾರೆ. ಆ ಗುರುಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಒಂದು ಮಗು ಮೊದಲನೇ ಹೆಜ್ಜೆ ಇಟ್ಟಾಗ ಎಡವುತ್ತೆ, ಮಾತಾಡುವಾಗ ತೊದಲುತ್ತೆ. ಸೊ ಏನಾರ ಚಿಕ್ಕ ಪುಟ್ಟ ಆ ಥರ ತಪ್ಪುಗಳಿದ್ರೆ ಕ್ಷಮಿಸಿ, ಮುಂದಿನ ಸಿನಿಮಾಗಳಲ್ಲಿ ಅದನ್ನು ನಾವು ಸರಿ ಮಾಡ್ಕೋತೀವಿ. ಗುರುಗೆ ನಿಮ್ಮ ಪೂರ್ತಿಯ ಬೆಂಬಲ ಇರಬೇಕು. ಮತ್ತು ನಾನು ಈ ಕ್ಷಣದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಸ್ಟೇಜ್ ಮೇಲೆ ಕರಿತೀನಿ. ಯಾಕಂದ್ರೆ ಅವರು 2 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಯೋಜನೆಗಳಿದೆ, ನಿಮ್ಮ ಜೊತೆ ಸದಾ ನಾವಿರ್ತೀವಿ, ನಿಮ್ಮ ಜೊತೆನೇ ಇರ್ತೀವಿ. ಮತ್ತು ಹೊಸಪೇಟೆ ಜನ, ನಾನು ಸ್ಟೇಜ್ ಇಳಿಯಕ್ಕೆ ಮುಂಚೆ ನಾನು ಯಾವಾಗಲೂ ಕೇಳಕ್ಕೆ ಇಷ್ಟಪಡುವಂತ ಒಂದು ಪದ ನೀವು ಕಿರ್ಚ್ತಾ ಇರ್ತೀರ, ನಾನು ಕೇಳಬೇಕು, ಕಿರ್ಚೆ.
ಥ್ಯಾಂಕ್ ಯು. ಈ ಕಿರ್ಚಾಟ ಏನ್ ಮಾಡುತ್ತೆ ಗೊತ್ತಾ, ಇನ್ನಷ್ಟು ಎನರ್ಜಿ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಅಂಡ್ ನನ್ನ ಪ್ರೊಡಕ್ಷನ್ ಟೀಮಲ್ಲಿರುವಂಥ ನಮ್ಮ ಚಂಪಕದ ಬಾಬು ಮ್ಯಾನೇಜರ್ ಕುಮಾರ್, ಮನೋಹರ್ ಮತ್ತು ನಮ್ಮ ಚಿದಾನಂದ್ ಸುರೇಶ್ ಎಲ್ಲರೂ ಬಂದಿದ್ದಾರೆ ಹೊಂಬಾಳೆಯಿಂದ. ನಿಮ್ಮೆಲ್ರಿಗೂ ನಿಮ್ಮೆಲ್ಲ ಕುಟುಂಬಗಳಿಗೂ ನಮ್ಮ ಚಿತ್ರ ತಯಾರಿಯಲ್ಲಿ ನೀವು ಕೊಟ್ಟಂತ ಸಮಯಕ್ಕೆ ನಾನು ಎಲ್ರಿಗೂ ಆಭಾರಿಯಾಗಿದ್ದೀನಿ. ಮತ್ತು ಹೊಸಪೇಟೆ ಜನತೆ ಈ ಪ್ರೋಗ್ರಾಮ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಒಂದು ಚರ್ಚೆ ಬಂತು. ಹೊಸಪೇಟೆಯಲ್ಲೇ ಯಾಕೆ ಮಾಡಬೇಕು, ಯಾಕಂದ್ರೆ ಇಲ್ಲಿ ಕಣ ಕಣದಲ್ಲೂ ಅಪ್ಪು ಸರ್ ಇದ್ದಾರೆ, ಒಬ್ಬೊಬ್ಬರಲ್ಲೂ ಅಪ್ಪು ಸರ್ ಇದ್ದಾರೆ. ಅದು ಹೊಸಪೇಟೆಲ್ ಮಾಡಬೇಕು. ಹೊಸಪೇಟೆಲ್ ಮಾಡಿದ್ರೇನೆ ಆ ಕಿಕ್ಕು, ಬೇಕಾದ್ರೆ ಆ ಪಾಸಿಟಿವಿಟಿ ಎತ್ಕೊಂಡು ಹೊರಗಡೆ ಹೋಗ್ಬೇಕು ನಾವು. ಇನ್ನು ಒಂದೇ ವಾರ ಇರೋದು ರಿಲೀಸ್ಗೆ. ಈ ಎನರ್ಜಿ ನಿಲ್ಲಿಸ್ಬೇಡಿ. 29ನೇ ತಾರೀಕು ಥಿಯೇಟರ್ನ ಧೂಳು ಮಾಡಿ, ಆಮೇಲೆ ಚಿತ್ರದಿಂದ ಆಚೆ ಬರ್ತಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರತ್ನ, ರಾಜರತ್ನ, ಪವರ್ ಸ್ಟಾರ್ ಪುನೀತ್ ಸರ್ ಅವರ ಒಂದು ಅದ್ಭುತ ಒಂದು ವಿಷುವಲ್ ಇರುತ್ತೆ ನೀವು ಆಚೆ ಬರ್ತಾ ನೋಡಕ್ಕೆ. ಅದನ್ನ ನೋಡಿ ಆಮೇಲೆ ನನ್ನ ಪ್ರತಿ ಸಿನಿಮಾ ನಾನಿರೋವರೆಗೂ ಅಪ್ಪು ಸರ್ಗೆ ಅರ್ಪಣೆ. ಈ ಯುವನು ಅಪ್ಪು ಸರ್ಗೆ ಅರ್ಪಣೆ. ಯುವರಾಜ್ ಕುಮಾರ್ನ ಕೈ ಹಿಡಿದು ಕರ್ಕೊಂಡೋಗಿ, ಯಾಕಂದ್ರೆ ಅಭಿಮಾನಿಗಳು ತಾಯಿ ತರ. ಈಗ ಮಗ ಪಾಸ್ ಆದ ತಕ್ಷಣ ತಾಯಿ ಏನ್ ಬೈಯಲ್ಲ, ಬೇಜಾರು ಮಾಡ್ಕೋಬಹುದು, ತಾಯಿ ದೂರ ಇಡಲ್ಲ. ಫೇಲ್ ಆದ ತಕ್ಷಣ ದೂರ ಇಡಲ್ಲ, ಪಾಸ್ ಆದ ತಕ್ಷಣ ತಲೆ ಮೇಲೆ ಕುತ್ಕೊಳ್ಳಲ್ಲ. ಹಂಗೆ ಅಭಿಮಾನಿಗಳು ಒಂದು ಹಿಟ್ಟು ಫ್ಲಾಪ್ ಇಂದ ಬರೋದು ಅಭಿಮಾನ ಅಲ್ಲ. ಆತರ ಅಭಿಮಾನಿಗಳು ನೀವಲ್ಲ. ಸೊ ತಾಯಿ ಪ್ರೀತಿನ ಅಭಿಮಾನಿಗಳಲ್ಲಿ ಕಂಡಂತ ಮಹಾನ್ ಪುರುಷರು ಹುಟ್ಟಿರೋ ನಾಡಿದು. ನಿಮ್ಮ ಅಭಿಮಾನದಲ್ಲಿ ನಮ್ಮ ಯುವರಾಜ್ ಕುಮಾರ್ನ ಕೈ ಹಿಡಿದು ಕರ್ಕೊಂಡೋಗಿ ಒಂದು ಅಪ್ಪು ಸರ್ ಹೆಂಗನ್ಸುತ್ತೆ ಅಂದ್ರೆ, ನನಗೆ ಎಲ್ಲೋ ಒಂದ್ ಕಡೆ ಅಪ್ಪು ಸರ್ ಹೆಸರನ್ನ ಚಿತ್ರರಂಗದಲ್ಲಿ ಅವರ ಕೆಲಸದ ಮೂಲಕ ಉಳಿಸಕ್ ಬಂದಿರೋ ಅಪ್ಪು ಅವರ ಮಗ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಶಕ್ತಿ ಇರುತ್ತೆ. ಹೊಸಪೇಟೆ ನಿಮಗೆ ಎಷ್ಟು ವರ್ಣಿಸಿದ್ರು ಸಾಲದು. ಯಾಕಂದ್ರೆ ಕರ್ನಾಟಕಕ್ಕೆ ಹೊಸಪೇಟೆ ಒಂಥರ ಪವರ್ ಹೌಸ್ ಅದು. ಸೊ ಈಗ ನೀವು ನೋಡಿದ್ರೆ ಹೊಸ RCB ಒಂದು ಬಂದಿದೆ. ಬ್ಯಾಂಗ್ಳೂರ್ ಅಂದಿದ್ದು ಬೆಂಗಳೂರು ಆಯ್ತು. ಮುಂದೊಂದು ದಿನ ಹೊಸಪೇಟೆ ಒಂದು ಅಪ್ಪು ಸರ್ ಹೆಸರಲ್ಲಿ ಒಂದು ಅಪ್ಪು ನಗರ ಆಗ್ಬೋದು, ವಿಜಯನಗರ ಅಪ್ಪು ನಗರ ಆಗ್ಬೋದು. ಸೊ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಒಂದೇ ಒಂದು ಹೇಳೋದು ನಾನು, ನಿಮ್ಮೆಲ್ಲರ ಪ್ರೀತಿ, ಈ ಒಂದು ಕಿರ್ಚಾಟ, ಇದಕ್ಕೆ ಸಿನಿಮಾ ಮಾಡೋದು ನಾವು. ಇದರಲ್ಲೂ ಕಿರ್ಚಾಟಕ್ಕೆ ಸುಮಾರು ಡೈಲಾಗ್ಸ್ಗಳಿದಾವೆ, ಡ್ಯಾನ್ಸ್ ಇದೆ, ಫೈಟ್ ಇದೆ. ಆದಷ್ಟು ನನ್ನ ಅಣ್ಣನ್ನ ನಾನು ಸ್ಕ್ರೀನಲ್ಲಿ ಅಲೈವ್ ಇಡಕ್ಕೆ ಪ್ರಯತ್ನಿಸಿದ್ದೀನಿ. ಅವ್ರ ಶಾಡೋ ಈ ಸಿನಿಮಾಲಿ ಇರುತ್ತೆ, ನೋಡಿ ಕಿರುಚಿ ಕಾಲರೆತ್ಕೊಂಡು ಕುಣಿರಿ. 29 ಯುವ ಜಾತ್ರೆ ಶುರುವಾಗುತ್ತೆ. ನೀವೆಲ್ಲರೂ ನಮ್ಮನ್ನ ಕೈ ಹಿಡಿದು ಹರಿಸಿ. ಯಾಕಂದ್ರೆ ಈ ಸಿನಿಮಾಲಿ ಒಂದು ಡೈಲಾಗ್ ಇದೆ, ಗೆದ್ದವನ್ನ ಮಟ್ಟ ಹಾಕಕ್ಕೆ ಹೆಂಗೊಂದು ಗುಂಪಿರುತ್ತೋ, ಗೆಲ್ತಾನೆ ಅನ್ನೋನ್ನ ಮಟ್ಟ ಹಾಕಕ್ಕೂ ಒಂದು ಪಂಗಡ ಇರುತ್ತೆ ಅಂತ. ಅದು ಆತರ ಎಷ್ಟು ಗುಂಪುಗಳಿದ್ರು ಚಿಂತೆ ಇಲ್ಲ. ಯಾಕಂದ್ರೆ ನಿಮ್ಮ ಕೋಟೆ, ನಿಮ್ಮ ಸೈನ್ಯದ ಮುಂದೆ ಯಾವ ಗುಂಪು ನಿಲ್ಲಲ್ಲ. ನೀವೆಲ್ಲ ಒಬ್ಬೊಬ್ರು ನಮ್ಮ ಸೈನಿಕರು. ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿದೆ. ನಾನು ಇಷ್ಟು ಧೈರ್ಯವಾಗಿ ಯಾಕೆ ಮಾತಾಡ್ತೀನಿ ಗೊತ್ತಾ, ಇವತ್ತು ನಿಮ್ಮ ಮುಂದೆ ಮಾತಾಡಿ ಹೋಗ್ಬಿಡ್ಬೋದು. ಬಟ್ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾಳೆ ನನ್ಗಿನ್ನ ಮುಂಚೆ ನೀವು ಬೇಜಾರಾಗ್ತೀರ, ನೀವು ತಲೆ ತಗ್ಸಂಗಾಗುತ್ತೆ. ಅದು ನನಗಿಷ್ಟ ಇಲ್ಲ. ಈ ಸಿನಿಮಾ ನೀವೆಲ್ಲರೂ ಹೆಮ್ಮೆ ಪಡೋ ಸಿನಿಮಾ ಆಗುತ್ತೆ. ಇದರಲ್ಲಿ ಅಂತ ಕೌಟುಂಬಿಕ ಮೌಲ್ಯಗಳಿದಾವೆ ಮತ್ತು ಆ ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇದೆ. ಸೊ ನೀವೆಲ್ಲ ಯುವನ ನೋಡಿ ನಮ್ಮ ತಂಡನ, ಯುವರಾಜ್ನ ಮತ್ತು ನಮ್ಮ ಎಲ್ಲರ ಒಂದು ಶ್ರಮವನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಪವರ್ ಸ್ಟಾರ್. ನನ್ನ ಶಕ್ತಿ ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ ಏನು ಕೇಳಲ್ಲ ಆಂಟಿ. ಇವತ್ತು ಎಲ್ರಿಗೂ ಚಿಕ್ಕಪ್ಪ ನೆನಪಾದಾಗ ಮೊದಲು ನೆನಪಾಗೋದಂದ್ರೆ ಅವ್ರು ಹೇಗೆ ನಮ್ಮ ಅಪ್ಕೋತಿದ್ರು ಅಂತ. ಅವ್ರ ಹೆಸರಲ್ಲೇ ಅಪ್ಪು. ಎಲ್ರಿಗೂ ಜ್ಞಾಪಕ ಇರುತ್ತೆ. ಅವ್ರು ತಪ್ಕೊಂಡಾಗ ನಮ್ಗಾಗಿದ್ದ ಫೀಲಿಂಗು, ಮನ್ಸು ಎಷ್ಟು ಶಾಂತಿ ಇರುತ್ತೆ. ಇವತ್ತು ನನ್ನ ಒಂದೇ ರಿಕ್ವೆಸ್ಟ್ ಆಂಟಿ, ನಾನು ಮಿಸ್ ಮಾಡ್ಕೊಂತಿದ್ದ ಅಪ್ಪುಗೆ ಒಂದ್ಸತಿ ನಿಮ್ಗೆ ಹಗ್ ಮಾಡ್ದು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು.
ಅಂತ. ನನ್ಗೆ ಎಷ್ಟು ಸಂತೋಷ ಗೊತ್ತಾ ಅಂದ್ರೆ, ನಮ್ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ, ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಅಡುಗೆಗೆ ಹಾಕಿದ್ದಾರೆ. ಇನ್ ಮುಂದೆ ನೀವ್ ಹೆಂಗೆ ಹೇಳ್ತೀರೋ ಹಂಗೆ. ನಿಮ್ಗೆಲ್ರಿಗೂ ಅನ್ಸ್ಬೋದು, ಸುಮಾರು ಜನ ಹೇಳ್ತಾರೆ ಏನ್ ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬಾ ಈಸಿ, ಅವ್ರಿಗೇನೋ ಸಿನಿಮಾ ಏನೋ ಯಾಕೆ ಓದ್ತಾರೆ, ಓದ್ಬೇಕಾಗಿಲ್ಲ, ಸುಮ್ನೆ ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರೆ ಸಾಕು ಸಿನಿಮಾಗೆ ಬರ್ತಾರೆ ಅಂತ. ಆದ್ರೆ ಅದು ಸುಲಭದ ಮಾತಲ್ಲ. ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ. ಚಿಕ್ಕ ವಯಸ್ಸಿಂದಾನೇ ಎಲ್ರು ಡಿಸೈಡ್ ಮಾಡ್ಬಿಟ್ರು, ನೀನ್ ಆಕ್ಟರ್ ಆಗ್ತೇವೆ ಬಿಡು, ನೀನ್ ಆಕ್ಟರ್ ಆಗ್ತೇವೆ ಬಿಡು ಅಂತ. ನನ್ಗನ್ಸೋದು ಎಲ್ರು ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದ್ರೆ ನಾನೇನ್ ಮಾಡ್ಲಿ, ನನ್ನ ಆಸೆ ಏನು. ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ, ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ಬಿಟ್ಟೆ. ಬಟ್ ನನ್ನ ಮನ್ಸಲ್ಲಿತ್ತು, ನಾನ್ ಬಿಡ್ಲಿಲ್ಲ, ಹೇಳಿದೆ ಅಷ್ಟೇ, ನಾನ್ ಬಿಡ್ಲಿಲ್ಲ. ನಾನ್ ಕಷ್ಟಪಟ್ಟೆ, ಪ್ರಾಕ್ಟೀಸ್ಗೆ ಹೋದೆ, ಕಲಿತೆ. ಯಾಕಂದ್ರೆ ನಿಮ್ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರ್ಬೇಕಲ್ವಾ. ಏನು ಮಾಡ್ದೆ ಏನ್ ಬಂದ್ ಕಿತ್ತಾಕ್ಲಿ ಇಲ್ಲಿ, ನೀವ್ ಬಂದ್ ಕೇಳಲ್ವಾ, ನೀವ್ ಬಂದ್ ಕೇಳಲ್ವಾ, ನಿಮಗ್ ಹಕ್ಕಿಲ್ವಾ? ಇವತ್ತು ನಮ್ ಇಡೀ ಮನೆ, ನಮ್ ಇಡೀ ಕುಟುಂಬ ನಡೀತಿರೋದೇ ನಿಮ್ಮಿಂದ. ಇದು ಸತ್ಯವಾದ ಮಾತು. ನಿಮ್ಗೆಲ್ರಿಗೂ ಗೊತ್ತು, ನಮ್ಗೆ ಯಾವ ಬೇರೆ ಕೆಲಸ ಇಲ್ಲ, ನಮ್ ಕೆಲಸ ಇರೋದೇ ಸಿನಿಮಾ. ನಿಮ್ನೆಲ್ಲರಿಗೂ ಸಂತೋಷ ಕೊಡೋದು, ಪ್ರೀತಿ ಕೊಡೋದೇ ನಮ್ ಜವಾಬ್ದಾರಿ. ಅದನ್ನೇ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ತನಕ. ಇವತ್ತು ನಿಂತಿದ್ದೀನಿ ಅಂದ್ರೆ ಅದೆಲ್ಲ ನಿಮ್ಗಳ ಆಶೀರ್ವಾದದಿಂದ. ಸುಮಾರು ವರ್ಷ ಏನೋ ಟ್ರೈ ಮಾಡಿ ಯಾವ್ದೋ ಒಂದು ಸಿನಿಮಾ ಆಗ್ಬೇಕಿದ್ದು, ಅದಾಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ. ಯಾರನ್ನ ಕೇಳಿದ್ರು ಎಲ್ಲಾ ಡೈರೆಕ್ಟರ್ಸು ಬಿಸಿ, ಯಾರ ಹತ್ರ ಹೋಗ್ಲಿ, ಯಾರ ಹತ್ರ ಮಾತಾಡ್ಲಿ. ಸುಮ್ನೆ ಕೂತಿದ್ದೆ, ಕಾಯ್ತಾ ಇದ್ದೆ ನಂಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರು ಅನ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದ್ರೆ ನಿಜ. ಸಮಯ ಬಂತು. ನಮ್ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ, ನೀನ್ ಗುರು ಸಿನಿಮಾ ಮಾಡ್ಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರು ಲಾಂಚ್ ಮಾಡ್ಬೇಕು ಅಂತ. ಅಂದ್ರೆ ಆಮೇಲೆ ನನ್ಗೆ ಇನ್ನೊಂದು ವಿಷಯ ಗೊತ್ತು, ನೀವ್ ಇಲ್ಲಿರೋ ಎಷ್ಟೊಂದ್ ಜನ ಸಂತೋಷ್ ಸರ್ಗೆ ಮುಂಚೆನೆ ಹೇಳಿದಿರ ಯುವ ಸಿನಿಮಾ ಮಾಡಿ ಅಂತ. ನನಗೆ ಗೊತ್ತು. ಅಂದ್ರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನ್ ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಡ್ ಬಂದಿದ್ದೀರಾ, ನೀವೇ ನಿಲ್ಸಿದ್ದೀರಾ. ಇಲ್ಲಿಂದ ನೀವ್ ಹೆಂಗ್ ಕರ್ಕೊಂಡು ಹೋಗ್ತೀರೋ ಅದ್ ನಿಮಗ್ ಬಿಟ್ಟಿರೋದು. ಅಂದ್ರೆ ಯಾವ್ದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವ್ರು ಬಂದ್ರು. ಅಂದ್ರೆ ಎಂತೆಂತ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮ್ಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ಎಲ್ರು ನೋಡಿಲ್ವಾ? KGF, ಕಾಂತಾರ ಎಲ್ಲ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು ಅಂದ್ರೆ ನನಗ್ ಸಿಕ್ಕಿ ನನ್ಗೊಂದು ಅವಕಾಶ ಸಿಕ್ತು. ವಿಜಯ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಯಾವತ್ತಿದ್ರು ಎಲ್ಲಾ ವಿಷಯಕ್ಕೂ ಜೊತೆ ನಿಂತಿದ್ದಾರೆ. ಸೊ ಇಲ್ಲಿಂದಾನೆ ನಿಮ್ ಎಲ್ರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ, ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ವಿಜಯ್ ಸರ್, ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ, ನಮ್ ಚೆಲುವೇಗೌಡ್ರಾಗ್ಲಿ, ಯಶವಂತಣ್ಣ ಆಗ್ಲಿ, ಆನಂದಣ್ಣ ಆಗ್ಲಿ, ಚಂದ್ರಣ್ಣ ಆಗ್ಲಿ, ಪ್ರತಿಯೊಬ್ರು ಹಿಂದೆ ನಿಂತ್ಕೊಂಡು ಇವತ್ತಿನೆಲ್ಲ ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅಲ್ವಾ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಕೋ-ಸ್ಟಾರ್ ಸಪ್ತಮಿ ಅವರು, ಅವ್ರು ಇವತ್ತು ಇಲ್ಲಿ ಬರಕ್ಕಾಗ್ಲಿಲ್ಲ. ಹಿಂದೆ ನಡೆದಿದ್ಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಮುಂದೆ ನಡೆಯೋಕ್ ಮುಂದೆ ನಿಂತಿರ್ತೀನಿ. ನೀವು ದಾಟಿರೋದು ಬ್ಲಡ್ ಲೈನು, ರಕ್ತ ಹರ್ದೆ ಹರಿಯುತ್ತೆ. ಸಾಕ? ಏನು ಡೈಲಾಗ್ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾಲ್ ಏನ್ ನೋಡ್ತೀರಾ? ಆಯ್ತು, ಲಾಸ್ಟ್ ಅಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ, ಕೊನೆದಾಗ ಒಂದ್ ಮಾತು ಹೇಳ್ಬಿಡ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ನನ್ನನ್ನು ಸಾಕಿದ್ದಾರೆ, ಇಲ್ಲಿ ತನಕ ಬೆಳೆಸಿದ್ದಾರೆ, ಅವರೇ ನನ್ಗೆಲ್ಲ. ಬಟ್ ಇವತ್ತಂದು ನಿಮ್ಮ ಮಾಡ್ಲಿಗೆ ಹಾಕಿದ್ದಾರೆ. ಇನ್ ಮುಂದೆ ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನಡ್ಸ್ಕೊಂಡು ಹೋಗ್ಬೇಕು. ನೀವು ಅದು ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟಿರೋದು. ಆಯ್ತಾ? ಲಾಸ್ಟಲ್ಲಿ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತೀನಿ.
ನನ್ನ ಫೇವ್ರೆಟ್ ಡೈಲಾಗ್ ಹೇಳ್ತೀನಿ ನಮ್ಮ ಚಿಕ್ಕಪ್ಪಂದು. ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ,